ನಮ್ಮ ಅಪ್ಪನ ಮೇಲೆ ನನಗೆ ಚಾಲೆಂಜ್ ಶುರು ಆಯ್ತು. ನಮ್ಮ ಅಪ್ಪ ಏನೋ ಕೊಟ್ಟಿದ್ದಾರೆ, ನಾನು ಮಾಡ್ಬೇಕೀಗ. ನಮ್ಮ ಅಪ್ಪನ್ಕಿಂತ ನಾನು ಬೆಳಿಬೇಕು. ಇವತ್ತು ನಮ್ ಜೊತೆ ಒಬ್ರು ಆಂಟ್ರಪ್ರನ್ಯೂರ್, ನಾನೊಬ್ಬ ರೈತನ ಮಗ, ಫಿಲ್ಮ್ ಪ್ರೊಡ್ಯೂಸರ್, ಆಕ್ಟರ್ ಅಂಡ್ ಮೆನಿ ಥಿಂಗ್ಸ್, ಸಂತೋಷ್ ನಾಗೇನಹಳ್ಳಿ. ಒಂದೊಂದ್ ಸಿನಿಮಾ 2 ಸಿನಿಮಾ ಮಾಡಿದಾರಲ್ಲ, ದೊಡ್ಡದಾಗಿ ಆಡ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಸಿನಿಮಾದ ಮೇಲೆ ಕನ್ಸು ಇಟ್ಕೊಂಡೇ ಮಾಡಿರ್ತಾರೆ. ಇವಾಗ ಆಲ್ರೆಡಿ ಸಾಕಷ್ಟು ಚಾನೆಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆನಂದ್ ಆಗಿರ್ಬೋದು, ಲಹರಿ ಆಗಿರ್ಬೋದು, ಏಟು ಆಗಿರ್ಬೋದು. ನಿಮ್ಮ ಹತ್ರ ಏನಕ್ಕೆ ಬರಬೇಕು? ಹೌ ಡಿಫರೆಂಟ್ ಇಸ್ ಇಟ್? ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಏನೇನು ನೋವಿದೆ ಇದ್ರೊಳಗಡೆ ಅನ್ನೋದನ್ನ ತಿಳ್ಕೊಂಡು ನಾನು ಒಬ್ಬ ಎಕ್ಸ್ಪೀರಿಯನ್ಸ್ ಆಗಿ ಬಂದು ಆಲ್ಫಾ ಮ್ಯೂಸಿಕ್ ಅನ್ನೋ ಒಂದು ಕಂಪ್ನಿನ ಕಟ್ಟಿದೀನಿ. OTT ನೋಡಿ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಪ್ರಮೋಟ್ ಮಾಡ್ತೀವಿ, ಒಂದು ಒಳ್ಳೆ ರೇಟಿಂಗ್ ವ್ಯಾಪಾರ ಮಾಡಿಸ್ತೀವಿ ಅಂತಾರೆ. ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ವರ್ಷ ನಮ್ಮನ್ನ ಕಾಯಿಸ್ತಾರೆ. ಸ್ಮಾಲ್ ಬಜೆಟ್ ಫಿಲ್ಮ್ಸ್ ಇವತ್ತು ದೊಡ್ಡ ಪ್ರಾಫಿಟ್ಸ್ ಮಾಡಬಹುದಾ? ಕತೆ ಸಣ್ಣದಾಗಿ ಮಾಡ್ತಾರೆ, ಪ್ರಮೋಷನ್ 2 ಕೋಟಿ ಮಾಡೋದು ಏನು ವರ್ಕೌಟ್ ಆಗಲ್ಲ. ಫ್ಯಾಷನಿಗೋಸ್ಕರ ಏನೋ ನನ್ನ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಯಾರು ಬಂದ್ರೆ ಅದು ವೇಸ್ಟ್. ಆಡಿಯನ್ಸ್ ನ, ಕರ್ನಾಟಕ ಜನತೆನ ನೀವು 1.5 ಥಿಯೇಟರ್ ಬಂದು ನೋಡಿ ಅಂತ ಹೇಗ್ ಕರೀತೀರಾ? ಆಮೇಲೆ ಯಾಕೆ ಬರ್ಬೇಕು ಆಡಿಯನ್ಸ್? ಕನ್ನಡ ಅಭಿಮಾನಿಗಳು, ಕನ್ನಡ ಜನ ಇವತ್ತು ಯಾವತ್ತೂ ಕೈ ಬಿಟ್ಟಿಲ್ಲ ಯಾರನ್ನೂ. ಹೊಸೊಬ್ಬರನ್ನ ಬೆಳೆಸಿದ್ದಾರೆ. ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ 1.5 ಸಿನಿಮಾನು ಅಷ್ಟೇ. ಯಾಕಂತ ಬರ್ಬೇಕು ಅಂತಂದ್ರೆ ಮಕ್ಕಳನ್ನ ಎಜುಕೇಟ್ ಮಾಡ್ದಂಗೆ. ನೀವು ಮಕ್ಕಳ ಜೊತೆ ಯಾವ ಫ್ರೆಂಡ್ ಆಗಿರ್ಬೇಕು ಅನ್ನೋದನ್ನ ಹೇಳ್ಕೊಡುವಂತ ಸಿನಿಮಾ ಆಗಿರೋದಕ್ಕೆ ನೀವು ಮಕ್ಕಳ ಜೊತೆ ಬಂದು ಸಿನಿಮಾ ನೋಡ್ಬೇಕು.